ನಮಸ್ಕಾರ. ಚಿಕ್ಕನಾಯಕನಹಳ್ಳಿಯಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಸಂಕಲ್ಪ ಕಾರ್ಯಕ್ರಮ. ಯುವಜನತೆ ಮಾದಕ ವ್ಯಸನದಿಂದ ದೂರವಿರಲಿ ಎಂದು ಸುರೇಶ್ ಬಾಬು ಕರೆ ನೀಡಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂಶ್ರೀ ಭವನದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್, ತಿಪಟೂರು ಪೊಲೀಸ್ ಉಪವಿಭಾಗ ಹಾಗೂ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಸಂಕಲ್ಪ ಜಾಗೃತಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ತಿಪಟೂರು ಉಪಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ಮಾತನಾಡಿದ ಶಾಸಕರು, ಮಕ್ಕಳು ಮತ್ತು ಯುವಜನತೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಮಾದಕ ವ್ಯಸನಗಳಂತಹ ದುಶ್ಚಟಗಳಿಂದ ದೂರವಿರಬೇಕು ಎಂದು ಕರೆ ನೀಡಿದರು. ಯುವಜನತೆ ಹಾಗೂ ಸಮಾಜವನ್ನು ಮಾದಕ ವ್ಯಸನದ ದುಷ್ಪರಿಣಾಮಗಳಿಂದ ಮುಕ್ತಗೊಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಮಾದಕ ವಸ್ತುಗಳ ಬಳಕೆಯು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿದ್ದು, ಈ ಕುರಿತು ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿ ಮೂಡಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಅವರು ತಿಳಿಸಿದರು. ಡ್ರಗ್ಸ್ ಮುಕ್ತ ಹಾಗೂ ಆರೋಗ್ಯವಂತ ಕರ್ನಾಟಕ ನಿರ್ಮಾಣಕ್ಕಾಗಿ ಎಲ್ಲರೂ ಸಂಕಲ್ಪ ಕೈಗೊಂಡು ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಮೂಡಿಸಿ ಯುವಜನತೆಯನ್ನು ವ್ಯಸನಗಳಿಂದ ದೂರವಿಡುವ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕೆಂದು ಅವರು ಕರೆ ನೀಡಿದರು. ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಿದಾಗ ಮಾತ್ರ ಡ್ರಗ್ಸ್ ಮುಕ್ತ ಕರ್ನಾಟಕದ ಕನಸು ನನಸಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸಿಬ್ಬಂದಿ, ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಪೊಲೀಸ್ ಇಲಾಖೆ ಬಂದಿರತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಮಕ್ಕಳ ಎಲ್ಲಿ ನಾವು ಹಳಿ ತಪ್ತಾಯಿದ್ದೀವಿ ಅಂದರೆ ದಾರಿ ತಪ್ತಾಯಿದ್ದೀವಿ ಅಂತ. ಯಾವ ವಯಸ್ಸಿನಲ್ಲಿ ನಾವು ಏನು ಮಾಡಬೇಕು ಅದನ್ನೇ ಮಾಡಬೇಕೇ ವಿನಃ ಇನ್ನೇನಾದರೂ ಮುಂದೆ ನಾವು ಬೇರೆ ಬೇರೆ ವ್ಯಸನಗಳಿಗೆ ನಾವು ತುತ್ತಾದರೆ ನಮ್ಮ ಭವಿಷ್ಯ ಹೇಗಿರ್ತದೆ ಅಂತಕ್ಕಂಥದ್ದು ಹಲವಾರು ತುಣುಕುಗಳನ್ನ ನೀವೆಲ್ಲರೂ ಕೂಡ ಇಲ್ಲಿ ವೀಕ್ಷಣೆ ಮಾಡಿದ್ರಿ ಕೆಲವು ಕಾಲ. ಆದ್ದರಿಂದ ಇವತ್ತು ನಾವು 8ನೇ ತರಗತಿಯಿಂದನೇ ಕೂಡ ಇದಕ್ಕೆ ಅವೇರ್ನೆಸ್, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಯಾಕೆ ನಿರ್ಧಾರ ಇವತ್ತು ರಕ್ಷಣಾ ಇಲಾಖೆ ಮಾಡ್ತಾ ಇದೆ ಅಂತಕ್ಕಂಥದ್ದು, ಇವತ್ತು ನಮ್ಮ ಸರ್ಕಾರ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಎಲ್ಲರೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಯಾಕೆ ಬಂದಿದ್ದಾರೆ ಅಂದರೆ, ವಿವೇಕಾನಂದರು ಹೇಳ್ತಾಯಿದ್ರು, ಇವತ್ತೇನಾದ್ರು ಕೂಡ ದೇಶ ಕಟ್ಟಬೇಕು ಅಂದರೆ ಯಾರಿಂದ ಸಾಧ್ಯ? ಮುದುಕರಿಂದನ, ಯುವಕರಿಂದನ? ಎಸ್, ಯುವಕರು. ಅದಕ್ಕೆ ಏನಿರಬೇಕು? ನಿಮ್ಮಲ್ಲಿ ಬಲ ಇರಬೇಕು, ಶಕ್ತಿ ಇರಬೇಕು, ಬುದ್ಧಿವಂತಿಕೆ ಇರಬೇಕು. ಆದ್ದರಿಂದ ನೀವು ನಿಮ್ಮ ಆಲೋಚನೆಯಲ್ಲಿರಬೇಕು. ಇವತ್ತು ನಮ್ಮ DYSP ಹೇಳಿದ ರೀತಿಯಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರಬೇಕು? ಬರೀ ಶೈಕ್ಷಣಿಕವಾಗಿರಬೇಕೆ ವಿನಃ ಬೇರೆ ಬೇರೆ ಈ ಥರ ಮಾದಕ ವಸ್ತುಗಳಿಗೆ ಆಗ್ಬೋದು, ಬೇರೆ ಬೇರೆ ಇದಕ್ಕೆ ಅಡಿಕ್ಷನ್ ಆಗ್ತಕ್ಕಂಥದ್ದು ತಪ್ಪು. ಅದರಿಂದ ಏನಾಗ್ತದೆ, ನಮ್ಮ ಆರೋಗ್ಯನೂ ಕೂಡ ಕ್ಷೀಣಿಸ್ತಾ ಹೋಗ್ತದೆ, ನಮ್ಮ ಬುದ್ಧಿಶಕ್ತಿನೂ ಕೂಡ ಎಲ್ಲೋ ಒಂದು ಕಡೆ ಶೈಕ್ಷಣಿಕವಾಗಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ನಿಮ್ಮ ಬದುಕು ಹಾಳಾಗಿ ಹೋಗ್ತದೆ ಅಂತಕ್ಕಂಥದ್ದು ನೇರವಾಗಿ ಹೇಳ್ಬೋದು. ಮುಂದಿನ ಜೀವನದಲ್ಲಿ ನೀವು ಯಾರೂ ಕೂಡ ಉದ್ಧಾರ ಆಗಲ್ಲ ಅಂತಲೂ ನಿರ್ದಾಕ್ಷಿಣ್ಯವಾಗಿ ಕಠಿಣವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಇದನ್ನು ಕಠಿಣವಾಗಿ ಇವಾಗಲೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಕ್ಕಂಥ ದೃಷ್ಟಿಯಿಂದ ಇವಾಗಲೇ ನಿಮ್ಮನ್ನು ಒಳ್ಳೆ ದಾರಿನಲ್ಲಿ ನಾವೆಲ್ಲರೂ ಕೂಡ ಕೊಂಡೊಯ್ದರೆ ಖಂಡಿತ ನಿಮ್ಮ ಬದುಕು ಉತ್ತಮ ರೀತಿಯಲ್ಲಿ ಇರ್ತದೆ, ನಿಮ್ಮ ಬಾಳು ಕೂಡ ಉಜ್ವಲವಾಗಿರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಿಮಗೆ ಇಷ್ಟು ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಬಯಸ್ತೇವೆ. ಯಾವುದೇ ವ್ಯಸನ ಆಗ್ಬೋದು, ಮದ್ಯ ಆಗ್ಬೋದು, ಧೂಮಪಾನ ಆಗ್ಬೋದು, ಮತ್ತು ಹಲವಾರು ಮಾದಕ ದ್ರವ್ಯಗಳು, ವಸ್ತುಗಳಿರ್ಬೋದು, ಇದೆಲ್ಲದೂ ಕೂಡ ಇದರ ಜೊತೆಯಲ್ಲಿ ಮೊಬೈಲು ಕೂಡ ಒಂದು ಅಡಿಕ್ಷನ್ನೇ. ಅದನ್ನು ಕೂಡ ಇವತ್ತು ನಮ್ಮ DYSP ಹೇಳಿದ ರೀತಿಯಲ್ಲಿ ನಾವು ಎಲ್ಲೋ ಒಂದು ಕಡೆ, ನಾನು ಕೂಡ ಒಂದು ಅಡಿಕ್ಷನ್ಗೆ ಈಗ ಮೊನ್ನೆಯಿಂದ ಶುರುವಾಗಿದೆ. ಯಾವುದೋ ಒಂದು ಸೀರಿಯಲ್ಲು, ಹಿಂದಿ ಸೀರಿಯಲ್ ಬರ್ತಾ ಇದೆ, ಅದನ್ನು ನೋಡ್ತಾ ಇದ್ದರೆ ಮತ್ತೆ ದುಡ್ಡು ಕೊಟ್ಟು ನಾನು ಮತ್ತೆ ಪರ್ಚೇಸ್ ಮಾಡಿ ಮುಂದಿನ ನೋಡಬೇಕು ಅನಿಸ್ತದೆ ಟ್ರಾವೆಲಿಂಗ್ ಟೈಮಲ್ಲಿ. ಇದು ಕೂಡ ಒಂದು ನನ್ನ ವೇಳೆನ ಹಾಳು ಮಾಡ್ತಾಯಿದೆ. ನಾನೊಂದು 3-4 ದಿವಸದಿಂದ ಅದು ರಾತ್ರಿ 1 ಗಂಟೆ ಆದರೂ ನೋಡೋವಂಥ ಒಂದು ಇದಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು ಅಂತ. ಅದು ಕೂಡ ಒಂದು ಅಡಿಕ್ಷನ್ನೇ. ಇವೆಲ್ಲ ಎಷ್ಟು ನಾವು
ದಾರಿ ತಪ್ಪಲಿಕ್ಕೆ ವ್ಯವಸ್ಥೆಗಳು ಮಾಡಬೇಕು. ಅದೆಲ್ಲದನ್ನು ಕೂಡ ಜೊತೆಯಲ್ಲೇ ಇವತ್ತು ಸೋಷಿಯಲ್ ಮೀಡಿಯಾಗಳು ಕೂಡ ನಮ್ಮ ಜೊತೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಎಷ್ಟು ಉತ್ತಮವಾದ ಒಳ್ಳೆಯ ವಿಷಯಗಳು ಕೂಡ ಸಿಗ್ತದೆ, ಅಷ್ಟೇ ಹಾಳಾಗಲಿಕ್ಕೂ ಕೂಡ ಅವಕಾಶಗಳು ಕೂಡ ಇದೆ. ಆದ್ದರಿಂದ ಎಚ್ಚರಿಕೆಯಿಂದ ನಮ್ಮ ಎಚ್ಚರಿಕೆ ನಮಗೆ ಬೇಕಾಗ್ತದೆ. ನಾನಿವತ್ತು ಅವೆಲ್ಲ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನಾನು ಕೆಲವು ಪರ್ಚೇಸ್ ಮಾಡಿ ಒಳ್ಳೆ ಸೆನ್ಸೇಷನಲ್ ಟೈಮಲ್ಲಿ ಅದನ್ನು ಮತ್ತೆ ಪರ್ಚೇಸ್ ಮಾಡಿ ಅಂತ ಕೊಡ್ತಾರೆ. 500 ರೂಪಾಯಿ ಹಾಕಿ ನೀವು ಅದನ್ನು ಮುಂದುವರಿಸಿ ಅಂತಕ್ಕಂಥದ್ದು. ಈ ಥರ ಅಡಿಕ್ಷನ್ಸು ಉದಾಹರಣೆ ನನ್ನೇ ಕೂಡ ಕೊಡ್ತಾ ಇದ್ದೀನಿ. ಆದ್ದರಿಂದ ಇವೆಲ್ಲದಕ್ಕೂ ಕೂಡ ಎಚ್ಚರಿಕೆಯಿಂದ ಬದುಕಬೇಕು ಮಕ್ಕಳ. ಅದೆಲ್ಲನೂ ಕೂಡ ಇದ್ರ ಮುಖಾಂತರ ಇದು ಒಂದೇ ಅಲ್ಲ, ಬರೀ ಮಾದಕ ವಸ್ತುಗಳಷ್ಟೇ ಅಲ್ಲ. ಇವತ್ತು ಹಲವಾರು ಜನ ಇವತ್ತು ದುಡ್ಡುಗಳ್ನ ಎಲ್ಲೆಲ್ಲೋ ಹಾಕಿ ಅದನ್ನು ಡಬ್ಲಿಂಗ್ ಮಾಡ್ತಕ್ಕಂಥದ್ದು, ಬೇರೆ ರೀತಿಯಲ್ಲಿ ಏನು ಹೇಳ್ತಾರೆ ಸರ್, ಇವು ಆನ್ಲೈನ್ ಗೇಮ್ಸ್ ಇರ್ಬೋದು, ಆನ್ಲೈನು ಬೇರೆ ಥರ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತದೆ ಮಕ್ಕಳ. ಈ ವಯಸ್ಸಂಥದ್ದು, ನಿಮ್ಮ ವಯಸ್ಸು ಹಂಗಿದೆ. ಈ ಏನು ಪೌರಾಡ ವ್ಯವಸ್ಥೆ ಮತ್ತು ಏನು ನಿಮ್ಮ ಕಾಲೇಜ್ ಶಿಕ್ಷಣದ ಸಂದರ್ಭದಲ್ಲಿ ಹಲವಾರು ರೀತಿ ನಿಮ್ಮನ್ನು ಕೈ ಬೀಸಿ ಕರೀತದೆ. ನೀವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಒಳ್ಳೆಯದು ವಿದ್ಯಾಭ್ಯಾಸ. ಅದ್ರ ಕಡೆ ನೀವು ಹೆಚ್ಚಿನ ಗಮನ ಕೊಡಿ ಮಕ್ಕಳ. ನಾವು ನೋಡಿದ್ದೇವೆ ಎಲ್ಲಿ ಮಕ್ಕಳು ಹಾಳಾಗ್ತಾ ಇರೋದು ಅಂದರೆ, ಯಾರ ಮನೆಯಲ್ಲಿ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸ್ತಾರಲ್ಲ ಪೋಷಕರನ್ನು ಕೂಡ ಕರಿಬೇಕು ಸರ್. ಒಂದು ಸಲ ಕರೆದು ಅವ್ರನ್ನೂ ಕೂಡ ನಾವು ಜಾಗೃತಿ ಮೂಡಿಸ್ತಕ್ಕಂಥದ್ದಾಗಬೇಕು. ಅವ್ರು ಕೊಟ್ಟಂಥ ದುಡ್ಡನ್ನ ಮಕ್ಕಳು ಯಾವುದಕ್ಕೆ ಖರ್ಚು ಮಾಡ್ತಾರೆ ಅದನ್ನು ಕೂಡ ನೀವು ಲೆಕ್ಕ ಇಡಬೇಕಾಗ್ತದೆ. ಎಲ್ಲದಕ್ಕೂ ಕೂಡ ಅಕೌಂಟಬಿಲಿಟಿ ಅಂತಕ್ಕಂಥದ್ದು ಇರಬೇಕು ಜೀವನದಲ್ಲಿ. ಅದು ಹಾಗಾದರೆ ನಾವೆಲ್ಲೂ ಕೂಡ ದಾರಿ ತಪ್ಪಲ್ಲ. ನೀವು ಮಕ್ಕಳ ನಿಮ್ಮಲ್ಲೇ ಹೇಳ್ತಕ್ಕಂಥದ್ದು, ನಿಮ್ಗೆ ಏನೇ ಕೂಡ ಏನು ವಿಷಯಗಳಾಗ್ಬೋದು, ಹೊಸದಾಗಿ ನೀವೇನಾದ್ರು ಕಲ್ತಿದ್ದಾಗ್ಬೋದು, ಹೊಸದಾಗಿ ನಿಮ್ಮನ್ನು ಯಾರು ಕೂಡ ದಾರಿ ತಪ್ಪಿಸ್ಲಿಕ್ಕೆ ಹೋದಂಥದ್ದಾಗ್ಬೋದು, ನೀವು ಅದನ್ನು ನಿಮ್ಮ ಪೋಷಕರ ಜೊತೆ ಚರ್ಚೆ ಮಾಡಬೇಕು. ದಿನ ಬೆಳಗಿಂದ ನಾನು ಏನು ಮಾಡಿದೆ ಅಂತಕ್ಕಂಥ ಆ ಪ್ರೀತಿ ವಿಶ್ವಾಸ, ಬಾಂಡಿಂಗ್ ಇಲ್ಲ. ಪಕ್ಕದಲ್ಲಿ ಅಮ್ಮ ಇನ್ನೊಂದು ರೂಮಲ್ಲಿ ಅಡುಗೆ ಮನೇಲಿ ಇರ್ತಾರೆ, ಇಲ್ಲಿಂದ ಗುಡ್ ಮಾರ್ನಿಂಗ್ ಆಗ್ತೀವಿ ಎದ್ದ ತಕ್ಷಣ. ಪ್ರೀತಿ ವಿಶ್ವಾಸ ಎಲ್ಲ ಹೊಟ್ಟೋಗ್ತಾ ಇದೆ. ನಾವು ಏನಾಗಿದೆ ಮೊಬೈಲಲ್ಲಿ ಗುಡ್ ಮಾರ್ನಿಂಗ್, ಮೊದಲೆಲ್ಲರೂ ಕೂಡ ಹೋಗಿ ಅಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲ ಅವ್ರನ್ನ ಹಗ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಪ್ರೀತಿನ ಗಳಿಸ್ತಕ್ಕಂಥ ಕೆಲಸ ಮಕ್ಕಳು ಮಾಡ್ತಾಯಿದ್ರು. ಈಗ ಅದೆಲ್ಲ ಹೊಟ್ಟೋಗಿದೆ. ಇಲ್ಲಿಂದನೇ ಪಕ್ಕದಲ್ಲೇ ಗುಡ್ ಮಾರ್ನಿಂಗ್ ಆಗ್ತಕ್ಕಂಥದ್ದು. ಈ ಥರ ನಾವೆಲ್ಲರೂ ಕೂಡ ಬದಲಾವಣೆಗಳು ಜಾಸ್ತಿ ಆಗ್ತಾಯಿದೆ. ಇವತ್ತಿನ ವೇಗದ ಪ್ರಪಂಚದಲ್ಲಿ ಹಾಳಾಗಲಿಕ್ಕೂ ಕೂಡ ಅಷ್ಟೇ ವೇಗವಾಗಿ ನಮ್ಗೆ ಅವಕಾಶಗಳಿದೆ, ಉದ್ಧಾರ ಆಗೋಕ್ಕೂ ಕೂಡ ಅಷ್ಟೇ ವೇಗದಲ್ಲಿ ಅವಕಾಶಗಳಿದೆ. ನೀವು ಆಯ್ಕೆ ಮಾಡ್ತಕ್ಕಂಥದ್ದು ನಮಗೆ ಬಿಟ್ಟಂಥದ್ದು. ನಾವು ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಪೋಸ್ಕೋ ಕಾಯ್ದೆಗಳು ಕೂಡ ಸಾಕಷ್ಟು ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಈಗಿನ ಮಕ್ಕಳು ಚಿಕ್ಕ ವಯಸ್ಸಿಗೆ ಮುಂಚಿತವಾಗಿ ಅವರು ಒಂದು ಜೀವನ ಏನು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡ್ತೇವೆ. ಇದನ್ನು ನಾನು ಸದನದಲ್ಲೂ ಕೂಡ ಚರ್ಚೆ ಮಾಡಿದೆ. ಸುಮಾರು 21,000 ಜನ ಏನು ಪೋಸ್ಕೋಗೆ ಅಡಿಯಾಗಿರ್ತಕ್ಕಂಥದ್ದನ್ನ ನಾವು ಮಂತ್ರಿಗಳ ಜೊತೆನೂ ಕೂಡ ಸದನದಲ್ಲಿ ಚರ್ಚೆ ಮಾಡಿದ್ವಿ, ಕಳೆದ ಸದನದಲ್ಲಿ. ಅದೆಲ್ಲದನ್ನು ಕೂಡ ಜಾಗರೂಕತೆಯಿಂದ ನೋಡಬೇಕಾಗ್ತದೆ. ಇಲ್ಲೂ ಕೂಡ ಒಂದೆರಡು ಅಂಥ ಕೆಟ್ಟ ಕೈ ಘಟನೆಗಳಾದಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಥದ್ದನ್ನು ಎಚ್ಚೆತ್ಕೊಳ್ತಕ್ಕಂಥದ್ದು. ಇವತ್ತು ಪೋಷಕರು ಒಂದು ಕಡೆ ಮಕ್ಕಳು 6ರಿಂದ 8 ಗಂಟೆ ಕಾಲ ಅಷ್ಟೇ ಮಕ್ಕಳು ಶಾಲೆಯಲ್ಲಿ ಕಾಲ ಕಳೀತಕ್ಕಂಥದ್ದು, ಶಿಕ್ಷಕರ ಜೊತೆ ಇರ್ತಕ್ಕಂಥದ್ದು. ಮಿಕ್ಕ 18 ಗಂಟೆಗಳ ಕಾಲ 16ರಿಂದ 18 ಗಂಟೆಗಳ ಕಾಲ ಅವ್ರ ಪೋಷಕರ ಜೊತೆ ಅವ್ರ ಕುಟುಂಬದ ಜೊತೆ ಇರ್ತಕ್ಕಂಥದ್ದು. ಆದ್ದರಿಂದ ಇಬ್ಬರದ್ದು ಜವಾಬ್ದಾರಿ ಹೆಚ್ಚಾಗಿದೆ. ಮಕ್ಕಳಿಗೆ ಇಲ್ಲಿ ಶಾಲಾ ಅವಧಿನಲ್ಲಿ ಶಿಕ್ಷಕರು ಅಷ್ಟು ಜಾಗರೂಕತೆಯಿಂದ ನೋಡ್ಕೊಳ್ತಕ್ಕಂಥದ್ದು, ಮತ್ತು ಅಲ್ಲಿ ಪರಿಸರನೂ ಕೂಡ ನೀವು ಶಿಕ್ಷಕರಾಗಬೇಕಾಗಲಿ ಮತ್ತು ಮುಖ್ಯೋಪಾಧ್ಯಾಯರಾಗಲಿ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದಾಗಬೇಕು. ನಿಮ್ಮ ಶಾಲಾ ವಾಹನದ ವ್ಯಾನ್ ಡ್ರೈವರ್ಸ್ ಇರ್ಬೋದು, ಹಲವಾರು ಜನ. ನಾನು ಉದಾಹರಣೆಗೆ ನನಗೆ ಕೈ ಘಟನೆಗಳಾದಂಥದ್ದು ಕೂಡ ಹೇಳ್ತೇನೆ. ಯಾಕೆಂದರೆ ಇವಕ್ಕೆ ನೀವು ತುತ್ತಾಗಬಾರ್ದು ಅಂತ ಇದನ್ನು ಹೇಳ್ತಕ್ಕಂಥದ್ದು. ಈಗ ನೀವು ತುಣುಕುಗಳು ನೋಡಿದಂಥದ್ದೆಲ್ಲ. ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ ಜೊತೆಲಿ ಡ್ರೈವರ್ ಪ್ರತಿದಿನ ಬಸ್ಸಲ್ಲಿ ಹೋಗ್ತಾಯಿದ್ದು, ಡ್ರೈವರ್ ಜೊತೆನೇ ಒಂದು ಸಂಪರ್ಕ ವಿಶ್ವಾಸ ಬೆಳೆಸಿ ಪ್ರೀತಿಯನ್ನು ಬೆಳೆಸ್ಲಿಕ್ಕೆ ಹೋದಂಥದ್ದು. 2 ವರ್ಷ ಹೋದರೆ ಒಳ್ಳೆ ಡಿಗ್ರಿ ಪಡಿತಾ ಇದ್ದಂಥ ಮಗು. ಈ ಥರ ಆಗಿ ಅದನ್ನು ಬಿಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡಿದಂಥದ್ದು, ಒಳ್ಳೆ ಕುಟುಂಬದಿಂದ ಬಂದಂಥವ್ರು. ಆ ಥರ ನಾವು ಯಾವುದು ಕೂಡ ಅಟ್ರ್ಯಾಕ್ಷನ್ನು, ನಿಮಗೆ ಚಂಚಲತೆ ತುಂಬ ಇರ್ತದೆ, ಅದೆಲ್ಲದನ್ನು ಕೂಡ ಹಿಡ್ಕೋಬೇಕಾಗ್ತದೆ ನೀವು ಈ ಸಂದರ್ಭದಲ್ಲಿ. ಈ ವಯಸ್ಸಿನಲ್ಲಿ ನಮಗೆ ಹಲವಾರು ರೀತಿಯಲ್ಲಿ ಅವಕಾಶಗಳು ಜೀವನದಲ್ಲಿ ಇರ್ತದೆ, ಮಾರ್ಗಗಳಿರ್ತದೆ. ಅದನ್ನ ನೀವೆಲ್ಲರೂ ಕೂಡ ನೀವು ಗಮನಿಸಬೇಕಾದಂಥದ್ದು. ನಿಮ್ಮ ಗುರಿ ಇರಬೇಕಾದಂಥದ್ದು ಶೈಕ್ಷಣಿಕವಾಗಿ. ಅದಷ್ಟೇ ನೀವು
ಚಿಂತನೆಯನ್ನು ಮಾಡಿದ್ರೆ ಖಂಡಿತ ಒಳ್ಳೆಯ ಹಾದಿನಲ್ಲಿ ಹೋಗ್ಬೋದು. ನಿಮ್ಗೆ ಅದಕ್ಕೋಸ್ಕರ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಪೋಷಕರು ಎಲ್ಲರೂ ಕೂಡ ಕೊಡ್ತಾಯಿದ್ದೀವಿ. ನಿಮಗೆ ಪ್ರೇರಣಾ ಶಿಬಿರ ಇರ್ಬೋದು, ನಿಮಗೆ ಬೇಕಾದಂಥ ರೀತಿಯಲ್ಲಿ ಶೈಕ್ಷಣಿಕವಾಗಿ ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ತುಂಬ ಆಲೋಚನೆ ಇವತ್ತು ಸಮಾಜದಲ್ಲಿ ಮಾಡ್ತಾಯಿದ್ದೀವಿ. ನಿಮ್ಮ ಪೋಷಕರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಣ ಇಲಾಖೆ ಮತ್ತು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಹಾಗಾಗಿ ಮಕ್ಕಳ ಇದರಲ್ಲಿ ಒಂದು ಪೆಡ್ಲರ್ಸ್ ಅಂತ ಇರ್ತಾರೆ, ಮಧ್ಯವರ್ತಿಗಳು, ನಿಮಗೆ ಡ್ರಗ್ಸ್ನ ಸಪ್ಲೈ ಮಾಡ್ತಕ್ಕಂಥವ್ರು. ಅವರೆಲ್ಲಿದ್ದಾರೆ ನೀವು ನೋಡಿರಲ್ಲ, ಎಲ್ಲೋ ಇಟ್ಟು ಯಾರೋ ತೊಗೊಂಡು ಅದನ್ನು ಸೇವನೆ ಮಾಡ್ತಕ್ಕಂಥ ಕೆಲಸಗಳಾಗ್ತಾಯಿದೆ. ಇದಕ್ಕೆ ನಾನು ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಕ್ಕಂಥದ್ದು, ಇಲ್ಲಿ ಬೆಳೀತಕ್ಕಂಥದ್ದು ಒಂದು ಕಡೆ ಏನು ಗಾಂಜಾ ಇರ್ಬೋದು, ಅದೆಲ್ಲ ಇಲ್ಲಿ ಬೆಳೀತಕ್ಕಂಥದ್ದು, ಬೇರೆ ಬೇರೆ ಅಫೀಮು ಆ ಥರದವೆಲ್ಲ ಇದೆ. ಅವೆಲ್ಲ ಹೊರದೇಶದಿಂದ, ಸೌತ್ ಆಫ್ರಿಕಾ ಈ ಕಡೆಯಿಂದ ಸಾಕಷ್ಟು ಆ ಕಡೆ ಡ್ರಗ್ಸ್ಗೆ ಒಳಗಾಗಿರ್ತಕ್ಕಂಥ ದೇಶಗಳು ಹಲವಾರಿದೆ. ಅಂಥ ದೇಶಗಳಿಂದ ದೋಣಿಗಳ ಮುಖಾಂತರನೋ ಎಲ್ಲಿಂದ ನಮ್ಮ ಗಡಿ ದಾಟಿ ಒಳಗೆ ಬರ್ತದೆ ಅದನ್ನು ಕೂಡ ಪೊಲೀಸ್ ಇಲಾಖೆ ಅದನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿ ಅಲ್ಲೇ ನಾವು ತಡೆದ್ರೆ ಇಲ್ಲಿ ಸ್ವಲ್ಪ ವಿಶಾಲವಾಗಿ ನಾವು ಮುಕ್ತ ಮನಸ್ಸಿನಿಂದ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮಕ್ಕಳು ಕೂಡ ಒಂದು ಒಳ್ಳೆಯ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಮೊನ್ನೆ ನಮಗೆ ಹೆಮ್ಮೆ ಇದೆ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮೊನ್ನೆ ಇಲ್ಲಿ ಡ್ರಗ್ಸ್ನ ಗಾಂಜಾ ಬೆಳೀತಾ ಇದ್ದಂಥವ್ರನ್ನ ಹೋಗಿ ಹಿಡಿದಂಥದ್ದು ಇರ್ಬೋದು, ಕೋಟಾ ನೋಟು ಪ್ರಕರಣಗಳನ್ನ ಇವತ್ತು ಬಯಲಿಗೆ ತಂದಂಥದ್ದು ಇರ್ಬೋದು, ಕೆಲವಾರು ಜನ ಕಳ್ಳರು ಹಲವಾರು ರೀತಿಯಲ್ಲಿ ಇವತ್ತು ಚಿನ್ನ ಮತ್ತೊಂದು ಕದ್ದು ಅದನ್ನು ಭೇದಿಸಿದಂಥದ್ದು ಇರ್ಬೋದು. ಇವತ್ತು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಸಾಕಷ್ಟು ಗೌರವಗಳಿದೆ. ಅವರು ತಕ್ಷಣವಾಗಿ ಕಂಡುಹಿಡಿತಕ್ಕಂಥದ್ದಕ್ಕೆ ನಮ್ಮ ರಾಜ್ಯದವರು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಪೊಲೀಸ್ನ ನಾವೆಲ್ಲರೂ ಕೂಡ ಪಡೆದಿದ್ದೇವೆ. ಖಂಡಿತ ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ರಕ್ಷಣಾ ಇಲಾಖೆಗೆ, ಗೃಹ ಇಲಾಖೆಗೆ ನಾವೆಲ್ಲರೂ ಕೂಡ ಸಲ್ಲಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಒಂದೇನಾಗುತ್ತೆ, ದುಶ್ಚಟಗಳಿಗೆ ನಾವು ಬಲಿಯಾದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಬೇಕಾದಂಥ ಹಣ ಇರ್ಬೋದು, ಬೇಕಾದಂಥ ಸಮಯ ಇರ್ಬೋದು, ಇದೆಲ್ಲದೂ ಕೂಡ ಹಾಳಾಗಿ ಹೋಗ್ತದೆ ಮಕ್ಕಳ. ಆದ್ದರಿಂದ ನೀವೆಲ್ಲರೂ ಅದ್ರ ಯಾರೇ ಸ್ನೇಹಿತರೇ ಇರಲಿ, ಸ್ನೇಹಿತರನ್ನು ಕೂಡ ಒಳ್ಳೆ ದಾರಿಲಿ ತೊಗೊಂಡು ಹೋಗೋಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅವನು ಕೆಟ್ಟ ಹಾದಿ ಹಿಡ್ದಿದ್ದಾನೆ ಅಂದರೆ ಅವನು ಸರಿಪಡಿಸ್ಲಿಕ್ಕೆ ನೋಡಬೇಕೇ ವಿನಃ ನೀವು ಕೂಡ ಆ ಹಾದಿಯನ್ನು ತೊಳೆದ್ರೆ ಖಂಡಿತ ಎಲ್ಲರ ಬದುಕು ಕೂಡ ಹಾಳಾಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಲೋಚನೆ ಇರಲಿ. ಇವತ್ತೇನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಗೃಹ ಇಲಾಖೆ ಇವತ್ತು ಕೈಗೊಂಡಿದೆ. ಖಂಡಿತ DYSP ಅವರು ಮತ್ತು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಸ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದು ಎಲ್ಲ ಕಡೆಯೂ ಕೂಡ ಜಾಗೃತಿ ಆಗಬೇಕು. ಪೋಷಕರನ್ನು ಕೂಡ ಶಾಲೆಗಳಲ್ಲಿ BO ಅವರು ಎಲ್ಲ ಶಿಕ್ಷಕರು ಕೂಡ ಏನು ಪೇರೆಂಟ್ಸ್ ಮೀಟಿಂಗ್ ಮಾಡೋ ಅಂಥ ಸಂದರ್ಭದಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಇದನ್ನು ಮಕ್ಕಳಿಗೆ ಅವೇರ್ನೆಸ್ ಜೊತೆಯಲ್ಲಿ ಪೋಷಕರಿಗೂ ಕೂಡ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆದರೆ ಖಂಡಿತ ಇವತ್ತು ಒಳ್ಳೆಯ ಮಾರ್ಗದಲ್ಲಿ ನಮ್ಮ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಮುಕ್ತ ಮನಸ್ಸಿನಿಂದ ನೀವೆಲ್ಲರೂ ಕೂಡ ವಿಶಾಲವಾಗಿ ನಿಮ್ಮ ಶೈಕ್ಷಣಿಕ ಬದುಕಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಮಕ್ಕಳ. ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಇರಲಿ. ಇವತ್ತು ಈ ಒಂದು ಏನು ಮಾದಕ ದ್ರವ್ಯಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂದರೆ ನಾವು ಸೇವನೆ ಮಾಡದೇ ಇದ್ದರೆ, ನಾವು ಲಂಚ ಪಡಿದೇ ಇದ್ದರೆ ಯಾರು ಲಂಚ ಕೊಡೋಕ್ಕೆ ಬರ್ತಾರೆ ನಿಮಗೆ? ನಾವು ಏನಾದರೂ ಕೂಡ ಈ ಥರ ವ್ಯಸನಗಳಿಗೆ ಒಳಗಾಗದಿದ್ರೆ ಯಾರು ನಮ್ಮ ಹತ್ರ ಬಂದು ಇದನ್ನು ಕೊಡೋಕ್ಕೆ ಬರ್ತಾರೆ? ಅದು ನಮ್ಮ ಗಮನಕ್ಕೆ ಬರಬೇಕು ಮಕ್ಕಳ. ನಾವೆಲ್ಲರೂ ಇವತ್ತು ಸಂಕಲ್ಪ ಮಾಡೋಣ, ಆಗ್ಬೋದಾ ಮಕ್ಕಳ? ಎಸ್, ಯಾರು ಕೂಡ ನಾವು ಇಂಥ ಒಂದು ದುಶ್ಚಟಗಳಿಗೆ ಬಲಿಯಾಗಲ್ಲ ಅಂತಕ್ಕಂಥದ್ದು ಒಂದು ನಾವು ದೃಢ ನಿರ್ಧಾರವನ್ನು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಖಂಡಿತ ನಮ್ಮ ಹತ್ರಕ್ಕೆ ಆ ಒಂದು ಈ ಥರ ಮಾದಕ ದ್ರವ್ಯಗಳು ನಮ್ಮ ಹತ್ರಕ್ಕೆ ಬರಲ್ಲ. ಅದನ್ನು ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಇದರಿಂದ ಏನಾಗ್ತಾಯಿದೆ ಈಗಿನ ಜೀವನದಲ್ಲಿ ಮುಂದುವರೆದು ಹೋಗಬೇಕು ಅಂತಂದರೆ ಎಲ್ಲ ನಮ್ಮ ಆರೋಗ್ಯಗಳು ಇವತ್ತಿನ ನಿಶಕ್ತಿನ ನೋಡ್ತಾ ಇದ್ದೀವಿ ನಾವು. ಯಾರಿಗೂ ಕೂಡ ಅಷ್ಟು ಶಕ್ತಿ ಇಲ್ಲ. ಏನಕ್ಕೆ ಅಂದರೆ ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡಲ್ಲ, ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಲ್ಲ. ಇದೆಲ್ಲದೂ ಕೂಡ ಕಾಲಕ್ಕೆ ಏನು ಮಾಡಬೇಕು ಅದನ್ನು ಸರಿಯಾಗಿ ಮಾಡಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕೂಡ ಒಂದು ಚಿಂತನೆಗಳು ಮೂಡು ಬರಲಿ ಅಂತಕ್ಕಂಥದ್ದನ್ನ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇಲ್ಲಿ ತಮ್ಮ ಜೊತೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.